Hi friends, good morning. Welcome back to our Vinuta Sahana YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಖತ್ತಾಗಿರ್ತೀರಾ ಅಂತ. ಆ್ಯಕ್ಚುಲಿ ಇವತ್ತು ಸ್ಯಾಟರ್ಡೇ 5 ಗಂಟೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ನಾವು ಎವ್ರಿ ಸಂಡೇ ಎಲ್ಲಾದರೂ ಹೊರಗಡೆ ಹೋಗ್ತಿದ್ವಿ. ಇವತ್ತು ಹೊರಗಡೆ ಹೋಗೋಣ ಅಂದ್ಕೊಂಡಿದ್ವಿ. ಇಲ್ಲಿಗೆ ಅಂದರೆ ಮಾದೇಶ್ವರನ ಬೆಟ್ಟಕ್ಕೆ. ಸೊ ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಆಫ್ಟರ್ 1 ವೀಕ್ ಆದಮೇಲೆ. ಹೇಗೆ ಏನು ಸಂಡೇ ಬರುತ್ತೆ ಅಂತ ಗೊತ್ತೇ ಆಗೋಲ್ಲ. ಕಣ್ಮುಚ್ಚಿ ಕಂಡುಬಿಡೋ ಅಷ್ಟರಲ್ಲಿ ಒಂದು ವಾರ ಆಗಿಬಿಡುತ್ತೆ. ಹೀಗೆ ಈಗ ಆಲ್ಮೋಸ್ಟು 5 ಆಗಿದೆ, 5:10 ಆಗಿದೆ. ಆ್ಯಕ್ಚುಲಿ ಇವಾಗ ನಾವು ಪ್ಲ್ಯಾನ್ ಮಾಡಿದ್ದೇನು 5 ಗಂಟೆಗೆ ಮನೆ ಬಿಟ್ಬಿಡೋಣ ಅಂತ. ಅದಾಗಲಿಲ್ಲ. ಏಕೆಂದರೆ ಮೊನ್ನೆ ಕ್ರಿಸ್ಮಸ್ಸು. ಬಟ್ ನಿನ್ನೆ ರೋಡಲ್ಲಿ ಜನನೇ ಇಲ್ಲ ಫ್ರೆಂಡ್ಸ್. ಶುಕ್ರವಾರ ಶನಿವಾರ ವೀಕೆಂಡು ರಜಾ ಒಟ್ಟಿಗೆ ಬಂದಿದೆ ಅಂತ ಎಲ್ಲ ಖಾಲಿ. ನಮ್ಮದು ಬಿಸ್ನೆಸ್ಸು ಅಷ್ಟೇ ಸ್ವಲ್ಪ ನಿಧಾನ ಆಯಿತು. ಮನೆಗೆ ಬಂದು ಮಲಗಿದ್ದೆ 1 ಗಂಟೆ ಅನಿಸುತ್ತೆ. ಸೊ ಹಾಗಾಗಿ ಅಲಾರಾಮ್ ಇಟ್ಟರು ನಂಗೆ ಅಲಾರಾಮ್ ಸೌಂಡು ಕೇಳಿಸ್ದೇ ಇರೋಷ್ಟು ನಿದ್ದೆ ಹೋಗ್ಬಿಟ್ಟಿದ್ದೀನಿ. ಸೊ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇರಿ, ಸ್ಕಿಪ್ ಮಾಡ್ತೀರಾ. ಹಾಗೆ ಕಂಟಿನ್ಯೂ ನಾನು ಮಾಡ್ತೀನಿ. ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ. ಅದೊಂದೇ ಪ್ಲೇಸು, ಅಲ್ಲಿ ಹೋಗಿ ಬರೋದು. ನಾನೊಬ್ಬಳೇ ಅಲ್ಲ, ನಾನು ನನ್ನ ಫ್ರೆಂಡ್ ಎಲ್ಲ. ಅಂದರೆ ಇವ್ರು ಇದ್ದಾರಲ್ಲ ನಮ್ಮ ಬಾಸು, ಸ್ಕಂದ ಅವರ ಫ್ರೆಂಡ್ ಅವ್ರ ಮಮ್ಮಿ. ಸೊ ಅವ್ರು ಯಾವಾಗಲೂ ಕೇಳ್ತಿದ್ರು ಮಾದೇಶ್ವರನ ಬೆಟ್ಟಕ್ಕೆ ಹೋಗೋಣ, ಕರ್ಕೋಗಿ ಅಂತ. ಸೊ ಫೈನಲ್ ಇವತ್ತು ಒಂದು 2 ಇಯರ್ಸಿಂದ ಏನೋ ಕೇಳ್ತಿದ್ರು. ಫೈನಲಿ ಇವತ್ತು ಕರ್ಕೊಂಡು ಹೋಗ್ತಾಯಿದ್ವಿ. ನಾವೇನು ಕರ್ಕೊಯ್ತಾ ಇಲ್ಲ, ಅವ್ರಿಗೂ ಗೊತ್ತು, ಅವರು ಹೋಗಿದ್ದಾರೆ. ಜೊತೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಅಂತಿದ್ರು. ಸೊ ಇವತ್ತು ಪ್ಲ್ಯಾನ್ ಮಾಡಿದ್ದೀವಿ, ಹೋಗ್ತಾಯಿದ್ವಿ. ಈಗ ಆಲ್ರೆಡಿ ಅವ್ರು ರೆಡಿ ಆಗಿಬಿಟ್ಟಿದ್ದಾರೆ. ನಮ್ಮದೇ ಲೇಟ್. ಆ್ಯಕ್ಚುಲಿ ನಾನು ರೆಡಿ ಆಗ್ತಿದ್ದೆ ಯಾವಾಗಲೂ, ಇವತ್ತು ನನ್ನದೇ ಲೇಟು. ಈಗ ಬೇಗ ಫಾಸ್ಟಾಗಿ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟು ನಿಮಗೆ ಸಿಗ್ತೀವಿ. ಭಗವಂತಂಗೆ ದೀಪ ಅಂಟಿಸ್ತಾ ಇದ್ದಾರೆ ಅಲ್ಲ ಹಚ್ಚುತ್ತಿದ್ದಾರಾ? ದೀಪ ಹಚ್ಚಬೇಕು ಹೌದಾ? ಯಾರೇ ಹೇಳ್ಕೊಟ್ಟಿದ್ದದನ್ನ ನಾನು ದೀಪ ಅಂಟಿಸ್ತೀವಿ ಅಂದರೆ ಮೈಸೂರಲ್ಲಿ ಚೆನ್ನಾಗಿ ಅಂಕಲ್ ಹಚ್ಚುತ್ತೀನಿ ಅಂದೆ. ಬೆಂಕಿ ಅಂಟಿಸೋದು, ದೀಪ ಹಚ್ಚೋದು ಫೋನ್ ಮಾಡ್ತಾರೆ. ಇಷ್ಟೊತ್ತವರೆಗೂ ಜಗಳ ಆಡ್ತಿದ್ರು. ಅದಕ್ಕೆ ವೀಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಸ್ಟಾಪ್ ಮಾಡಿಬಿಟ್ರು. ನಾನು ಬಿಡ್ತಿದ್ದ ಹೋಗಿ ಅವ್ರು ಕೊಡ್ಸಿಲ್ಲ ಅಂದರೆ ಹೇಳಿದ್ದೀರ ತಾನೇ ಬೈ ಮುಚ್ಕೊ ಕೊಡಿಸಿ ಅಂತ. ನನಗೆ ಮುಖ ಇಲ್ಲ. 5 ಗಂಟೆಗೆ ಓಡೋಣ ಅಂದ್ಕೊಂಡೆ, ಬಟ್ 6:10 ಎದ್ದಿದ್ದು ಲೇಟು. ಹಾಗಾಗಿ ಲೇಟ್ ಆಯಿತು. ದೀಪ ಹಚ್ಚಿ ಆಲ್ಮೋಸ್ಟ್ ಹೋಗ್ತಿದ್ದೀವಿ. ಈಗ ಅವ್ರನ್ನ ಪಲ್ಲವಿ ಅವ್ರನ್ನ ಪಿಕ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲೇ ಅಂದಿವೆ ಹೋಗ್ತಾ ಅವ್ರು ಆಲ್ರೆಡಿ ರೆಡಿ ಅಂತೆ. ಹೇಗಿದ್ದೀನಿ ಫ್ರೆಂಡ್ಸ್? ನನ್ನ ಡ್ರೆಸ್ ಹೇಗಿದೆ? ಏನಮ್ಮ ನಿಮ್ಮಿಬ್ರದ್ದು ಗುಡ್ ಮಾರ್ನಿಂಗ್ ಹೇಳಿ ಆಯಿತು. ಹಲೋ ಅಕ್ಕ, ಗುಡ್ ಮಾರ್ನಿಂಗ್ ಹೇಳು ನಮ್ಮ ಚಾನಲ್ಗೆ. ಅಲ್ಲ, ಈಗ ಡ್ರೈವಿಂಗ್ ಸೀಟ್ ಚೇಂಜ್ ಮಾಡ್ಕೊಂಡಿದ್ದಾರೆ. ಅವಿನಾಶ್ ಇಲ್ಲಿ ಬಂದಿದ್ದಾರೆ. ಸ್ಲಿಪ್ಪರ್ ತೆಗೆದುಬಿಟ್ಟು ಹಾಕೋ. ನಮ್ಮ ವಿಷ್ಣುಗೆ ಹೂವು ಹಾಕ್ತಾ ಇದ್ದಾರೆ ಫ್ರೆಂಡ್ಸ್. ನಮ್ಮ ವಿಷ್ಣು ಕಟ್ ಮಾಡೋದು ಹೆಂಗೆ? ಅಲ್ಲೇ ಕಟ್ ಮಾಡ್ಕೊಂಡ್ಬರ್ಬೇಕು ಫ್ರೆಂಡ್ಸ್. ನಮ್ಮ ಬಂಗಾರಿಗೆ ಫ್ಯೂಯಲ್ ಊಟ ಹಾಕ್ಸಕ್ಕೆ ಬಂದಿದ್ದೀವಿ. ನನ್ನ ತಮ್ಮನಿಗೆ ನಾನು ನಮ್ಮ ಮಗು ಅಂತ ಹೇಳಿದ್ನಲ್ಲ, ಅದಕ್ಕೆ ಅವನಿಗೆ ಇವಾಗ ತಮ್ಮ. ನಮ್ಮದು 3ನೇ ಪಾಪು ಅಂತ ಕೇಳ್ತೀವಿ. ಹಂಗೆ ಹೇಳು. ನೀನು ಯಾಕೆ ಕೊಡ್ತೀನಿ ಅದಲ್ಲ? ನಾನು ಹಾಕಲ್ಲ ಅಂದಿದ್ದು ಫ್ರೆಂಡ್ಸ್. ಫುಲ್ಲು ರೋಡು ಟ್ರಾಫಿಕ್ ಆಗಿದೆ. ಇಡೀ ಬೆಂಗಳೂರು ಖಾಲಿ ಇದೆ. ನಾವು ಮೈಸೂರು ಮೇಲೆ ಹೋಗ್ತಾ ಇದ್ದೀವಿ. ಮೈಸೂರು ರೋಡ್ ಮೇಲೆ. ಆಯಿತು. ಫ್ರೆಂಡ್ಸ್, ಲಾಸ್ಟ್ ಸಂಡೇನೂ ಇಲ್ಲೇ ಬಂದಿದ್ವಿ, ಈ ಸಂಡೇನೂ ಇಲ್ಲೇ ಬಂದಿದ್ದೀವಿ. ಆ್ಯಕ್ಚುಲಿ 3 ಸಂಡೇಸು ಇಲ್ಲಿಗೆ ಬರ್ತಾ ಇದ್ವಿ. ಇವತ್ತು ಸಂಡೇ ಅಲ್ಲ, ಸ್ಯಾಟರ್ಡೆ. ಹೌದೌದು, ಇವತ್ತು ಸ್ಯಾಟರ್ಡೆ ಫ್ರೆಂಡ್ಸ್. ಫಾರ್ ಚೇಂಜ್ ಸಂಡೇ ಬದಲು ಸ್ಯಾಟರ್ಡೆ. ಅಲ್ಲಂಗೆ ಒಂದು ಪಿನ್ನ ಸಿಕ್ಕಿದ್ರೆ ತಗೋಬೇಕು. ಅವನು ಎದುರುಕೊಂಡೇ ಬಿಟ್ಟ. ನನ್ನ ಮಗ ಆ್ಯಕ್ಚುಲಿ ಸೋನನ್ ಕರ್ಕೊಬಂದಿಲ್ಲ. ಇವತ್ತು ಸೋನದು ಆ್ಯನ್ಯುವಲ್ ಡೇ. ಸೊ ಅವಳು ಬರಲಿಲ್ಲ. ಮುಖ ತೋರಿಸಲೇ ಸಕ್ಕದಾಗಿರುತ್ತೆ ಫ್ರೆಂಡ್ಸ್ ಇಡ್ಲಿ. ಫ್ರೆಂಡ್ಸ್ ಎಲ್ಲ ಇಡ್ಲಿ ತಿನ್ಕೊಂಡು ಹೊಟ್ಟೆ ತುಂಬ ಬರ್ತಾವ್ರೆ.
ಫ್ರೆಂಡ್ಸ್ ಈಗ ನಾವು ಟಿಫನ್ ಮಾಡಿಕೊಂಡು ಮತ್ತೆ ಹೊರಟಿದ್ದೀವಿ. ಇನ್ನೂ ನಾವು ಗೆಳದಿ ಕೂಡ ಇನ್ನೂ ಬಿಟ್ಟಿಲ್ಲ. ಆಲ್ಮೋಸ್ಟ್ ಒಂದು 10:30 11 ಒಳಗಡೆ ಇವ್ರು ಪರಿಚಯ ಮಾಡ್ಕೊಡ್ಬೇಕಲ್ವಾ. ಮಾಡಿದ್ದೀನಿ ಆಲ್ಮೋಸ್ಟ್. ಕೊರಗೊಜ್ಜಾಗೆಲ್ಲ ಬಂದಿದ್ದಾರೆ ಫ್ರೆಂಡ್ಸ್. ನಾನು ಯೂಟ್ಯೂಬ್ ವೀಡಿಯೋದಲ್ಲಿ ನೋಡಿರ್ಬೋದು ಅಲ್ವಾ. ಪಲ್ಲವಿ ಅಂತ. ಯಾರು ಇವ್ರನ್ನ ಮಾಡಿಲ್ವಲ್ಲ. ಒಂದು ನಿಮಿಷ ತೋರಿಸ್ತೀನಿ ರೀ. ಮಾಡಿಬಿಟ್ಟು ಆಮೇಲೆ ಫ್ರೆಂಡ್ ಹಸ್ಬೆಂಡ್ ಅಂತ ಅಲ್ಲ, ಅವ್ರ ಹಸ್ಬೆಂಡೇ. ಮಾಡ್ದೆ ಈಗ ಜೈ. ರೆಕಾರ್ಡ್ ಆಯ್ತಾಯ್ತಾ ಆಗ್ತಾ ಇದೆ. ನಾನು ಅಂತ ವಿಜಯ್ ಸೇತುಪತಿ ಅಂತ. ಫ್ರೆಂಡ್ಸ್ ಏನ್ ಗೊತ್ತಾ, ಇವ್ನ ಪರಿಚಯ ಮಾಡ್ಕೊಳಕ್ ಹೋಗಿ ನಾನು ವಿಜಯ್ ಅಂತ ಅಂದೆ. ಸಾರಿ, ಆಕ್ಚುಲಿ ಇವ್ರ ಹಸ್ಬೆಂಡ್ ವಿಜಯ್ ಅಂತ. ಆಕ್ಚುಲಿ ಎಲ್ಲ ಕನ್ಫರ್ಮು. ಹೌದು, ರಿಯಲಿ ಆ್ಯಕ್ಚುಲಿ ಅಲ್ಲ. ನಮ್ಮ ಜೊತೆ ಟ್ರಿಪ್ ಎಲ್ಲ ಬಂದಿದ್ದಾರೆ. ಮಂಗಳೂರು ಕೊರಗೊಜ್ಜಾಗೆಲ್ಲ ಹೋಗಿದ್ವಿ. ಫಾರ್ ದ ಫಸ್ಟ್ ಟೈಮ್ ಅವ್ರ ಹಸ್ಬೆಂಡು ನಮ್ಮ ಜೊತೆ ಬರ್ತಾ ಇರೋದು. ಎಲ್ಲರೂ ಒಟ್ಟಿಗೆ ಹೋಗ್ತಾ ಇರೋದು. ಎಷ್ಟು ದಿನದಮ್ಮ ಇದು ಪ್ಲ್ಯಾನು? 3 ವರ್ಷದ. 2 ವರ್ಷದ. ಹಾಂ, 2 ವರ್ಷದ್ದು. 2 ವರ್ಷದಿಂದ ಮಾದೇಶ್ವರನ ಬೆಟ್ಟಕ್ಕೆ ಹೋಗೋಣ, ಕರ್ಕೋಗಿ, ನೀವು ಹೋಗಿ ಹೋದಾಗ ಹೇಳಿ ಅಂತಿದ್ರು. ಅದು ಫೈನಲಿ ಆ್ಯಕ್ಚುಲಿ ನಾನೇ ಪ್ಲ್ಯಾನ್ ಮಾಡಿದ್ದೆ ತಾನೇ. ನೀನೇನು ಮಾಡ್ದ? ನಾನೇ ಆಯ್ತಮ್ಮ ಹೋಗ್ಬಿಡೋಣ ಬಂದ್ಬಿಡಮ್ಮ ಅಂದ್ಬಿಟ್ಟು ಇವತ್ತು ಆ್ಯಕ್ಚುಲಿ ನಾಳೆ ಸಂಡೇ ನಂದು ಫುಲ್ಲು ಮನೆ ಕ್ಲೀನಿಂಗ್ ಇದ್ರೂ ಓಕೆ ಇವತ್ತು ಹೋಗ್ಬಿಡೋಣ, ನಾಳೆ ಸಂಡೇ ಇರ್ತೀವಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ಯಾಟರ್ಡೆ ಆಫೀಸ್ಗೆ ರಜೆ ಹಾಕ್ಬಿಟ್ಟು ಇವತ್ತು ಹೋಗ್ತಾ ಇದ್ದೀವಿ ಫೈನಲಿ. ಸೊ ಹೇಗಿರುತ್ತೆ ಇವತ್ತು ಈ ದಿನ ನೋಡೋಣ, ಚೆನ್ನಾಗಿರುತ್ತೆ ಅನ್ಕೊಳ್ತೀನಿ. ಮತ್ತು ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ತೀರಾ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಕಿಪ್ ಮಾಡ್ತೀರಾ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಮತ್ತೆ ಸಿಗ್ತೀವಿ. ಬಾಯ್. ಹಿಂದಿ, ತೆಲುಗು, ತಮಿಳು ಯಾವ್ದು ತೊಗೊಂಡ್ರು ನಂಗೆ ಮಹೇಶ್ ಬಾಬು ಇಷ್ಟ. ಇವ್ರಿಗೆ ಮಹೇಶ್ ಬಾಬು ಇಷ್ಟ ಅಂತ ಅದನ್ನು ಡಿಸ್ಕಸ್ ಮಾಡ್ತಾ ಇದ್ದಾರೆ. ನನಗೂ ಮಹೇಶ್ ಬಾಬುನೇ ಇಷ್ಟ. ನನಗೆ ಮಹೇಶ್ ಬಾಬು ಇಷ್ಟ, ವಿಜಯ್ ಸೇತುಪತಿ ಇಷ್ಟ, ವಿಜಯ್ ಇಷ್ಟ, ವಿಜಯ್ ತಲಪತಿ ಇಷ್ಟ. ವಿಜಯ್ ಅಂದರೆ ಅವರೇ. ನಾನಂದ್ರೆ ಎಲ್ರಿಗೂ ಇಷ್ಟ ಬಿಡಿ. ಆಮೇಲೆ ಕನ್ನಡದಲ್ಲಿ ನಮ್ಮದು ಡಿ ಬಾಸ್ ಇಷ್ಟ. ದುನಿಯಾ ವಿಜಯ್ ಇಷ್ಟ. ನಂಗೆ ಇಷ್ಟ ಇಲ್ಲ, ಹಂಗೆಲ್ಲ ವಿಡಿಯೋದಲ್ಲಿ ಹೇಳಂಗಿಲ್ಲ. ನನಗೆ ಇಷ್ಟ ಇವಾಗ ಹೇಳ್ಬಿಡ್ತೀನಿ ಕೇಳಿ. ನನಗೆ ಇಷ್ಟ ಇಲ್ದಿರೋ ಹೀರೋ ಅಂದರೆ ಅವ್ರ ಆ್ಯಕ್ಟಿಂಗ್ ಇಷ್ಟ ಇಲ್ಲ ಅಂದರೆ ಏನೋ ಒಂಥರ ನಂಗೆ ಅದು ನೋಡಿದ್ರೆ ಕಿರಿಕಿರಿ ಅನ್ಸೋದಂದರೆ ಯಾರು ಕಾಶಿನಾಥದ್ದು. ಕಾಶಿನಾಥ್ ನಂಗೆ ಇಷ್ಟ ಇಲ್ಲ. ಜಗ್ಗೇಶ್ ಹಿಂಗೆಲ್ಲ ಮಾಡ್ತಾರಲ್ಲ ನಂಗೆ ಅದು ಇಷ್ಟ ಆಗಲ್ಲ. ಆಮೇಲೆ ಇನ್ಯಾರು ಉಪೇಂದ್ರ, ಆ ಜುಟ್ಟು ಎಲ್ಲ ಹಾಕ್ಕೊಂಡು ಉಪೇಂದ್ರನ ಮೂವಿ ನೋಡೋದನ್ನ ನಂಗೆ ಅದು ಇಷ್ಟ ಆಗಲ್ಲ. ನನಗೆ ಡೀಸೆಂಟಾಗಿ ಒಂಚೂರು ಮೀಡಿಯಮ್ ಆಗಿದ್ರೆ ಓಕೆ. ಇದು ಓವರು ಅಂತ ಅನ್ಸುತ್ತೆ ನನ್ನ ಒಪಿನಿಯನ್ ಅಪ್ಪ ಇದು. ಶೋ ಡೋಂಟ್ ನೋಡಿದ್ಬಿಟ್ಟು ನನಗೆ. ಆಮೇಲೆ ಹಿಂದಿಲಿ ಇವರು ಸಲ್ಮಾನ್ ಖಾನ್ ಇಷ್ಟ. ಮೈ ಫೇವ್ರೆಟ್ ಹೀರೋಯಿನ್ ಅಂದರೆ ರಾಣಿ ಮುಖರ್ಜಿ, ನನಗೆ ಸಖತ್ ಇಷ್ಟ. ಕನ್ನಡದಲ್ಲಿ ಹಿಂದಿಲಿ ವಿಷ್ಣು ದಾದಾನಾ ನಿಮಗೆ? ಅವ್ರಿಗೆ ವಿಷ್ಣು, ಇವ್ರ ಹಸ್ಬೆಂಡ್ಗೆ ವಿಷ್ಣು ವರ್ಧನ್ ಅಂದರೆ ಇಷ್ಟ ಅಷ್ಟೇ. ನಿಮಗೆ ಅಷ್ಟೇ ಇರುತ್ತೆ. ಹಿಂದಿ ಕನ್ನಡ ಆ ಥರ ಏನೂ ಇಲ್ವಾ? ನನಗೆ ಹಿಂಗೆ ಹಿಂದಿಲಿ ಒಬ್ರು ಇಷ್ಟ, ಕನ್ನಡದಲ್ಲಿ ಒಬ್ರು ಇಷ್ಟ, ತೆಲುಗುಲಿ ಒಬ್ರು ಇಷ್ಟ, ತಮಿಳಲ್ಲಿ ಒಬ್ರು ಇಷ್ಟ, ಮಲಯಾಳಿಲಿ ಒಬ್ರು ದುಮ್ಮುಕ್ಕೆ ಅವ್ರ ಹೆಸರು ನಂಗೆ ಗೊತ್ತಿಲ್ಲ. ಒಂದು ಮೂವಿ ನೋಡಿ. ಹಾಂ ಮೋಹನ್ ಲಾಲ್ ಅವ್ರು ಇಷ್ಟ. ಅಂದರೆ ಇಷ್ಟ ಅಂತಲ್ಲ, ಅವ್ರು ಎಲ್ಲರದ್ದು ಮೂವೀಸ್ ನೋಡ್ತೀನಿ. ಬಟ್ ಯಾರು ನಿಮಗೆ ತುಂಬ ಇಷ್ಟ ಅಂತ ಕೇಳಿದ್ರೆ ನಾನು ಹೇಳೋದು ಹೆಸರು ಹಾಗೆ. ಹೀರೋಯಿನಲ್ಲಿ ನನಗೆ ರಮ್ಯಾ ಇಷ್ಟ, ಹಿಂದಿಲಿ ರಾಣಿ ಮುಖರ್ಜಿ ಇಷ್ಟ. ಆಮೇಲೆ ಹೀರೋ ಕನ್ನಡದಲ್ಲಿ ರಮ್ಯಾ, ತಮಿಳಲ್ಲಿ ಯಾರಿದ್ದಾರೆ? ಸಮಂತ ಇಷ್ಟ. ನಂಗೆ ತಮಿಳಲ್ಲಿ ಯಾರು ಅಷ್ಟೇ. ಹೀರೋಯಿನ್ಸಲ್ಲಿ ಯಾರು ಕೇಳಿದ್ರೆ ಸಮಂತ. ತೆಲುಗು ಅಷ್ಟೇ ಯಾರು ನಾನು ಕನ್ನಡ ಹಿಂದಿ ತೆಲುಗು ಅಂತ ಅಲ್ಲ ಅಷ್ಟೇ. ಯಾಕೆ ಇದು ಡಿಸ್ಕಷನ್ ಅಂದರೆ ಇನ್ನೂ 1.5 ಅವರ್ಸ್ 2 ಅವರ್ ಬೇಕು ಹೋಗೋದಕ್ಕೆ. ಟೈಮ್ ಪಾಸ್ ಮಾಡಬೇಕಲ್ಲ, ಟೈಮ್ ಪಾಸ್ ಮಾಡ್ಬೇಕಲ್ವಾ? ಮಲ್ಕೊಂಡ್ರೆ ಸಖತ್ತಾಗಿ ನಿದ್ದೆ ಬರುತ್ತೆ. ಆ್ಯಕ್ಚುಲಿ ನಾವು ನಿದ್ದೆ ಮಾಡೋಕ್ಕಂತೂ ಬಂದಿಲ್ಲ. ಫ್ರೆಂಡ್ಸ್ ಇವರು ನನ್ನ ಬೆಳಗ್ಗೆ 4 ಗಂಟೆಗೆ ಎಬ್ಬಿಸ್ಬಿಟ್ಟು 6 ಗಂಟೆಗೆ ಬಂದಿದ್ದಾರೆ, 5 ಗಂಟೆಗೆ ಹೊರಡೋದು ಅಂತ ಹೇಳಿ ನಾವು 4 ಗಂಟೆಗೆ ಎದ್ದಿದ್ದೀವಿ. ನಿದ್ದೆ ಬಂದರೆ ನನಗೆ ಇಷ್ಟ ಇಲ್ಲ. ಫ್ರೆಂಡ್ಸ್ ನಿಮಗೆ ಗೊತ್ತು, ನಾನು ಎಲ್ಲ ವೀಡಿಯೋದಲ್ಲಿ ಹೇಳಿದ್ದೀನಿ ಯಾಕೆ ಲೇಟ್ ಆಯಿತು ಅಂತ. ಇವ್ರಿಗೂ ಆ್ಯಕ್ಚುಲಿ ಮಲ್ಗೋ ಟೈಮಲ್ಲೇ ಮೆಸೇಜ್ ಹಾಕ್ಬಿಟ್ಟು ಮಲ್ಕೊಬಿಟ್ಟೆ ನಾನು. ಆ್ಯಕ್ಚುಲಿ ಅಕಸ್ಮಾತ್ ಏನಾದರೂ ಬೇಗ ಎದ್ದರೆ ನನ್ನೂ ಒಂಚೂರು ಎಬ್ಬಿಸ್ಲಿ ಅಂತ ಮೆಸೇಜ್ ಹಾಕಿದ್ರು. ಇವ್ರು ಎದ್ಬಿಟ್ಟು ಮಾತ್ರ ರೆಡಿ ಆಗಿಬಿಟ್ಟವ್ರೆ. ನೋಡಿ ನಿದ್ದೆ ಮಾಡೋಣ, ನನಗೆ ಲೇಟಾಗಿ 1 ಗಂಟೆಗೆ ಮಲ್ಕೊಂಡಿದ್ದೀನಿ. ಆದರೂ 4 ಗಂಟೆ ರೆಡಿ ಆಗ ಪಾತ್ರೆ ಎಲ್ಲ ಒರೆಸಿಟ್ಟು ಅವ್ರಿಗೊಂಚೂರು ಹೆಲ್ಪ್ ಮಾಡಿಕೊಟ್ಟು ಪೂಜೆನೂ ಮಾಡಿ ಆಮೇಲೆ ಬಂದೆ. ಸೊ ಹಿಂಗಾಗಿದೆ ಇವತ್ತಿನ ದಿನ. ಈಗ ಆಲ್ಮೋಸ್ಟ್ ಟೈಮ್ ಇನ್ನೂ 49 ಮಿನಿಟ್ಸ್. 9:30 ಇವಾಗ ನೋಡಿದಾಗ 8:50 ಅಲ್ಲೊಂದು ರೀಲ್ ಮಾಡೋಣ ಅಂತ ಗಾಡಿ ಸ್ಟಾಪ್ ಮಾಡಿದ್ವಿ ಇಲ್ಲಿ ಏನಂತ ಟೋಲಲ್ಲಿ. ಬಟ್ ಈ ವೆಹಿಕಲ್ ಸೌಂಡ್ಗೆ ನನಗೆ ಸಾಂಗೇ ಕೇಳಿಸ್ತಿಲ್ಲ. ಒಂದು 5 ಟೇಕ್ ತೊಗೊಂಡೆ. ಆಯ್ತಲ್ಲ ಅಂದ್ಬಿಟ್ಟು ಮಾಡಲಿಲ್ಲ. ಇವಾಗ ನೋಡೋಣ ಹೋಗ್ತಾ ಮಾಡ್ಕೊಂಡು ಒಂದಷ್ಟು ರೀಲ್ಗಳನ್ನೆಲ್ಲ ಸೇವ್ ಮಾಡ್ಕೊಂಡಿದ್ದೀನಿ. ಯಾವತ್ತಾದ್ರೂ ಒಂದಿನ ನಾನು ಒಂದೇ ದಿನ ರೀಲ್ ಮಾಡ್ಬಿಡೋದು, ಆಮೇಲೆ ಒಂದೊಂದು ದಿನ ಪೋಸ್ಟ್ ಮಾಡ್ಕೊಂಡು ಹೋಗೋದು.
ಟ್ರ್ಯಾಕ್ಟರ್ ಓಡ್ಸೋಣ ಇದು ಸಮುದ್ರ ಇದು ನದಿ ಏನು ಓಡ್ಸಕ್ ಬರುತ್ತೆ ಕಾರೇ ಓಡ್ಸಲ್ಲ ಅಂತ್ಯಾ ನಮ್ಮ ಮನೆಯವ್ರು ಅವತ್ತು ಓಡಿಸಿದ್ದೀನಿ ನಾನು ಅವತ್ತು ಭಯನೇ ನನಗೆ ಕಾನ್ಫಿಡೆಂಟ್ ಇತ್ತು ನಾನು ನೋಡ್ಸಿರೋದು ನೋಡಿಲ್ಲ ಬಟ್ ಓಡಿಸ್ತೀನಿ ಅಂತ ಹೇಳಿದ ನಮ್ಮಮ್ಮ ಪಾಪ ಹೋಗಿ ಸರ್ ಒಂಚೂರು ಟ್ರ್ಯಾಕ್ಟರ್ ಕೊಡ್ತೀರಾ ಸರ್ ನಮ್ಮ ಮನೆಯವರು ನಮ್ಮ ಹರಿಯ ಮತ್ತೆ ಮಗಳು ರೀಲ್ ಮಾಡಬೇಕು ಅಂದ್ಕೊಂಡೆ ಹೌದಾ ಮೇಡಮ್ ಆಯ್ತು ಮೇಡಮ್ ಕೊಡ್ತೀವಿ ಮೇಡಮ್ ಕೊಟ್ಟೇ ಬಿಟ್ರು ಹೊಸ ಗಾಡಿ ಪೂಜೆ ಮಾಡಕ್ ಸರ್ ಕೇಳೋ ಅಂದ್ರೆ ಕೇಳಿ ನಮ್ಮ ಅಮ್ಮಂಗೆ ನಾನು ರೀಲ್ ಮಾಡೋದಂದ್ರೆ ಇಷ್ಟ ಅಲ್ವಾ ಅಭ್ಯಾಸ ಆಯ್ತು. ಕೇಳು ಅಂದ್ರೆ ಕೇಳಿಲ್ಲ ಇರಪ್ಪ ನಾನೇ ಕೇಳ್ತೀನಿ ಅಂತ ಹೋಗಿ ನಮ್ಮಮ್ಮ ಕೇಳಿದ್ದು ನಂಬರ್ ಪ್ಲೇಟು ಹಾಕ್ಸಿಲ್ಲ ಇನ್ನ ಪಾಪ. ಆ ಯಪ್ಪನ ನಂಬರ್ ಆದರೂ ಇಸ್ಕೊಂಡಿದ್ದಿದ್ರೆ ಹೋಗಿ ಮಾತಾಡ್ಸ್ಕೊಂಡಾದ್ರೂ ಬರೋಣ ಅನ್ಕೊಂಡು ನಂಬರೇ ಇಸ್ಕೊಂಡೆ ಇನ್ಸ್ಟಾ ಪೇಜ್ ಎಲ್ಲ ಕೇಳ್ಕೊಂಡ್ರು ಯಾವುದು ಬೋಲೋ ನಿಮ್ಮ ಬಸ ವಾವ್ ಅಲ್ಲೇ ಇದು ಯಾವ್ದು ಇವರು ಇಲ್ಲೇ ನೋಡ್ತಾ ಇದ್ದಾರೆ ಫೋಟೋ ತೆಗಿತೀನಿ ಅಂತ ಫ್ರೆಂಡ್ಸ್ ಈಗ ನಾವು ತಾಳ್ಬೆಟ್ಟಕ್ಕೆ ಬಂದ್ವಿ ಇನ್ನೊಂದು ಇಲ್ಲಿಂದ ಒಂದು ಹಾಫ್ ಆನ್ ಅವರ್ ಅನಿಸುತ್ತೆ ಜರ್ನಿ ಇಲ್ಲಿ ತುಪ್ಪ ಹಾಕಿ ಕೈ ಮುಗ್ದು ಹೋಗೋಣ ಹಾಕೋ ಸ್ಕೂಲ್ಗೆ ಹೋಗು ಅಂದರೆ ಇಲ್ಲ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಬಂದು ಇಲ್ಲಿ ಮಲಗಿದ್ದಾನೆ ನಮಗೂ ನಿದ್ದೆ ಬರ್ತಿದೆ ಬಟ್ ಅವಾಯ್ಡ್ ಮಾಡ್ತಾಯಿದ್ದೀವಿ ಇವ್ರು ಆಲ್ರೆಡಿ ನಿದ್ದೆಗೆ ಹೋಗಿದ್ದಾರೆ ನೋಡಿ ಸ್ಕಂದ ಮಲಗಿದ್ರಿಂದ ನಮಗೆ ನಿದ್ದೆ ಮಾಡ್ತಿದ್ರು ಹಂಗೆ ಇದು ಬಿಟ್ರು ವೀಡಿಯೋಗೆ ಪೋಸ್ಟ್ ಕೊಡೋಕ್ಕೆ ಪೋಸ್ಟ್ ಮಾಡಿಬಿಟ್ರೆ ನೀನು ನಿದ್ದೆ ಮಾಡ್ತಿದ್ದೀನಿ ಏನಕ್ಕೆ ಪೋಸ್ಟ್ ಮಾಡ್ತೀನಲ್ಲ ವೀಡಿಯೋನ ಬೆಟ್ಟಕ್ಕೆ ಬಂದು ನಿದ್ದೆ ಮಾಡ್ತಿದ್ದೀನಿ ಯಾವ ಲೆವೆಲಿಗೆ ನಿದ್ದೆ ಬರ್ತಿದೆ ಅಂದರೆ ಫುಲ್ಲು ಜಾಮ್ ಆಗಿದೆ ಫ್ರೆಂಡ್ಸ್ ಇಲ್ಲಿ ಚಿಕ್ಕ ರೋಡ್ ಅಲ್ವಾ ಮಾದೇಶ್ವರನ ಬೆಟ್ಟಕ್ಕೆ ಹತ್ತುವಾಗ ಎಲ್ಲರಿಗೂ ನಾನು ಹೋಗ್ಬಿಡ್ಬೇಕು ಅಂತ ಆ ಥರ ಅಮ್ಮ ಹಿಂದಕ್ಕೆ ಬರೋ ಬಸ್ ಬರ್ತಿದೆ ಹಿಂದೆ ನೋಡ್ತಾ ಇದ್ದಾನಲ್ಲ ಪಾಪ ಅವರು ಹಿಡ್ಕೊಂಡಿದ್ದಾನೆ ಅವನೇನು ಹಿಡ್ಕೊಂಬಿಟ್ರೆ ಬಸ್ ಸ್ಟ್ಯಾಂಡ್ ಹಿಡ್ಕೊಂಬಿಡುತ್ತಾ ಅಲ್ಲ ಅಂದರೆ ಇಲ್ಲಿ ಜಾಗ ಇದೆ ಇಲ್ಲ ಅಂತ ಎಲ್ಲರಿಗೂ ಫಾಸ್ಟು ಆ ಥರ ಅದಕ್ಕೆ ಜಾಮ್ ಆಗಿದೆ ಫ್ರೆಂಡ್ಸ್ ಅದು ತೋರಿಸಿದ್ರೆ ಇವಾಗ ತೋರಿಸ್ಬೇಕು ಅಂದರೆ ಅವ್ರು ಅಷ್ಟರಲ್ಲಿ ಹೊಟ್ಟೋದು ಏನು ಮಾಡೋಣ ನಾವು ಅಷ್ಟೊಂದು ಫಾಸ್ಟ್ ಇಲ್ಲ ಫ್ರೆಂಡ್ಸ್ ನಾವು ಈಗ ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ ವಿಡಿಯೋ ಮಾಡೋದಕ್ಕೆ ಕಲಿತಾ ಇದ್ದೀವಿ ಏನು ಕಲಿಯೋದು ಏನು ಕಥೆನೋ ಫಸ್ಟು ದೇವ್ರ ದರ್ಶನ ಆಗಬೇಕು ಜನ ಆಗಿದೆ ಎಲ್ಲ ಭಯ ಆಗ್ತಿದೆ ಯಾಕಮ್ಮ ಇನ್ನೇನಮ್ಮ ಎದ್ದಿದ್ದು ಲೇಟು ರೆಡಿ ಆಗೋ ಅಂದರೆ ನಾನು ಕರೆಕ್ಟಾಗಿ ರೆಡಿ ಆಗಿದೆ ನಾವು ಎಷ್ಟು ಗಂಟೆಗಮ್ಮ ಹೋಗೋದು ಯಾವಾಗಲೂ ನಮ್ಮ ಬ್ಯಾಡ್ ಲಕ್ಕು ನೇನೆ ಅಕಸ್ಮಾತ್ ಅಂಗಡಿ ಹಾಕಿಲ್ಲ ಅಂದಿದ್ದಿದ್ರೆ ನಾವು 4 ಗಂಟೆಗೆ ಹೊರಟ್ಬಿಡ್ತೀವಿ ಹಾಕಲೇಬಾರ್ದು ಅಂತ ಆಮೇಲೆ ಅನ್ನಿಸ್ತಾ ಇತ್ತು ಅಲ್ಲಿ ಹೋದ್ಮೇಲೆ ಹಾಕ್ಬಾರ್ದಿಟ್ಟಿರೋದು ಮನೇಲಾರು ನೆಮ್ಮದಿಯಾಗಿರ್ಬೋದಿತ್ತು ಅಂತ ಕ್ರಿಸ್ಮಸ್ ಹಾಲಿಡೇಸ್ ಫ್ರೆಂಡ್ಸ್ ಜನ ಎಲ್ಲ ಊರು ಬಿಟ್ಟು ಹೋಗಿದ್ದಾರೆ ಅಂದರೆ ಟ್ರಿಪ್ಪು ಮತ್ತು ಪಾರ್ಟಿ ಇನ್ನೇ ನ್ಯೂ ಇಯರ್ ಬೇರೆ ಹತ್ರ ಬರ್ತಿದೆ ಅದಕ್ಕೆ ನಾವು ಹೋಗಿಲ್ಲ ಅಂತ ಅಂದರೆ ಅವರು ಬೇಡಿ ಅಂತ ಹೇಳೋಕ್ಕಾಗತ್ತಾ ನಮ್ಮ ಬಿಸ್ನೆಸ್ಗೋಸ್ಕರ ನಮಗೆ ಗೊತ್ತಿಲ್ಲ ನಾವು ಹಾಕ್ಬಿಟ್ಟಿದ್ವಿ ಬಿಸ್ನೆಸ್ ಡಲ್ ಆಯಿತು ಸೊ ಅದಕ್ಕೆ ಲೇಟ್ ಆಯಿತು ಆ್ಯಕ್ಚುಲಿ 10:30ಗೆ ಮುಗಿಯೋ ಬಿಸ್ನೆಸ್ಸು 12 ಗಂಟೆವರೆಗೂ ಆಗಿದೆ ಮನೆಗೆ ಬಂದು ಮಲಗಿದಾಗ 12:22 ಹೌದಾ ಎಣ್ಣೆ ಹಾಕ್ಕೊಂಡು ಅವಾಗ ಬಂದು ನಾನು ತಲೆಗೆಲ್ಲ ಇವನು ಯಾರೋ ನೋಡಿ ಫ್ರೆಶ್ ಅಪ್ ಮಲಗಿದ್ದು 1 ಅವರ್ ನೋಡಿ ಹಂಗೆ ತೋರಿಸ್ತೀನಿ ಚೂರು ಜಾಗ ಸಿಕ್ಕಿದ್ರೆ ಸಾಕು ಸಂದಿಲೇ ಬಂದುಬಿಡ್ತಾರೆ ಏನು ಮಾಡೋಣ ಆ ಬಸ್ ಹೋಗೋಕ್ಕೆ ಬಿಡ್ತಿಲ್ಲ ಜನಗಳು ಲಕ್ಷ ಕೊಟ್ಟು ಗಾಡಿಗಳು ತೊಗೊಂಡಲ್ಲ ಬುದ್ಧಿಗಳು ಬರೋದು ಏನು ಮಾಡ್ತಾ ಇದೆಯಪ್ಪ ಏನಂತೆ ಏನು ನಗ್ತಾ ಇದೆಯಾ ಏನು ನೀವು ಸವಸ ಆಗುತ್ತೆ ಇಟ್ಕೊಂಡು ಬಂದುಬಿಟ್ರೆ ಸಾಲದು ಏನು ಅಷ್ಟು ದೊಡ್ಡ ಗಾಡಿನ ಬುದ್ಧಿನೂ ಇಟ್ಕೊಂಡ್ಬರ್ಬೇಕು ತಲೆನಲ್ಲಿ ಯಾವನೋ ಬಂದ ಅಂತ ಇವನು ಬಂದ್ಬಿಡೋದಂತೆ ಜಾಮ್ ಆಗಿರೋದನ್ನ ನೋಡ್ತಾ ಇದ್ದಾನೆ ತೋರಿಸ್ತಾ ಇದ್ದಾನೆ ನನಗೆ ಫ್ರೆಂಡ್ಸ್ ನಾನಂತೂ ಅಲ್ಲಪ್ಪ ಬೈತಿರೋದು ಪಲ್ಲವಿ ಅಂತ ನಿಮ್ಗೆ ಗೊತ್ತಾಗುತ್ತಲ್ಲ ವಾಯ್ಸು ನಾನಂತೂ ಹಿಂಗೆ ಬೈಯಲ್ಲ ಎಲ್ಲಿ ಕೊಡ್ಬೇಕಿತ್ತು ಪಾಪ ಅವ್ರಿಗೆ ಬಡ್ಡಿ ಹಾಕ್ತಾರೆ ಅಯ್ಯೋ ಅಲ್ಲಿರೋ ಜನ ಎಲ್ಲ